ಇನ್ನು ಕಲಬುರಗಿ ಜಿಲ್ಲೆ ತ್ರಿಬಲ್ ಮರ್ಡರ್ಗೆ ಬೆಚ್ಚಿ ಬಿದ್ದಿದೆ. ಸಾಮಾನ್ಯವಾಗಿ ಕೊಲೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಕಾರಣಗಳೇನು ಅಂತ ನೋಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ಏಕಾಏಕಿ ತ್ರಿಬಲ್ ಮರ್ಡರ್, ಡಾಬಾಗೆ ನುಗ್ಗಿ ಮನ ಬಂದಂತೆ ಮಾರಕಾಸ್ತ್ರಗಳಿಂದ ಕೊಚ್ಚಿ 3 ಜನರನ್ನ ಕೊಂದು ಹಾಕ್ಬಿಟ್ಟಿದ್ದಾರೆ. ಡಾಬಾಗೆ ನುಗ್ಗಿ 3 ಜನರನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಡಾಬಾದಲ್ಲಿ ಕೆಲಸ ಮಾಡುವಾಗಲೇ ಕೊಚ್ಚಿ ಕೊಂದು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಮೃತಪಟ್ಟವರು ಯಾರು? 32 ವರ್ಷದ ಸಿದ್ದಾರೂಢ, 25 ವರ್ಷದ ಜಗದೀಶ್, 35 ವರ್ಷದ ರಾಮಚಂದ್ರ ಅಂತಕ್ಕಂಥವ್ರು ಕೊಲೆಯಾಗಿದೆ. ಸಿದ್ದಾರೂಢ ಅಂತಕ್ಕಂಥವ್ರು ಡ್ರೈವರು, ಜಗದೀಶು ಡಾಬಾ ಮಾಲೀಕ, ರಾಮಚಂದ್ರ ಅವ್ರ ಅಳಿಯ. ಡಾಬಾದಲ್ಲಿ ಕೆಲಸ ಮಾಡ್ತಾ ಇದ್ದ ರಾಮಚಂದ್ರ ಅಂತಕ್ಕಂಥವನ್ನ ಕೊಲೆ ಮಾಡಿದ್ದಾರೆ. ಕಲಬುರಗಿ ಹೊರವಲಯದ ಪಟ್ನಾ ಗ್ರಾಮದ ಬಳಿ ಈ ಮರ್ಡರ್ ಆಗಿರುವಂಥದ್ದು. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಟ್ ಅಗೈನ್ ಈ ಕೊಲೆ ಯಾಕೆ? ಇದರ ಹಿನ್ನೆಲೆ ಏನು? 3 ಜನರ ಮೇಲೆ ಏನು ವೈಷಮ್ಯ ಇತ್ತು? ಸಿದ್ದಾರೂಢ, ಜಗದೀಶ್ ಮತ್ತು ರಾಮಚಂದ್ರ ಈ 3 ಜನರನ್ನ ಕೊಂದಿದ್ದಾರೆ ಅಂತಂದರೆ ಯಾವ ದ್ವೇಷ? ಇದೇನಾದರೂ ಸುಪಾರಿ ಹತ್ಯೆನಾ ಅಂತಕ್ಕಂಥ ಅನುಮಾನ ಕೂಡ ಮೂಡುತ್ತೆ. ಇನ್ಫ್ಯಾಕ್ಟ್ ನಿಮಗೆ ಇದರಲ್ಲಿ ನಡೆದಿದ್ದು ಕೂಡ ಅದೇ ರೀತಿ ಸುಪಾರಿ ಹತ್ಯೆ ಅಂತಲೇ ಹೇಳ್ತಾ ಇದ್ರು ಶಿಗಾವಿನಲ್ಲಿ. ಬಟ್ ಅದೇನು ಅಂತ ಗೊತ್ತಾಯ್ತು ಆನಂತರ, ಎಲ್ಲ ಗ್ರಾಮಸ್ಥರೇ ಸೇರ್ಕೊಂಡು ಮಾಡಿರೋದು ಅಂತ. ಈ ಪ್ರಕರಣ ಏನು? ಇದು ಗೊತ್ತಾಗಬೇಕಾಗಿರೋದು ಸದ್ಯಕ್ಕೆ. ತ್ರಿಬಲ್ ಮರ್ಡರ್, ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಡ್ತಾ ಇದೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ.